ಮನೆಗೆ ಬಂದೆ. ಹೆವಿ ಮಳೆ. ಈಗ ಇಲ್ಲೆಲ್ಲ ಕಿಟಕಿಯಿಂದ ಒಳಗಡೆ ಎಲ್ಲ ಬರ್ತಾ ಇದೆ. ಕಾಣಿಸುತ್ತಾ? ನಿಮ್ಮ ಕಡೆನೂ ಜೋರು ಮಳೆನಾ? ನೋಡಿ ನಮ್ಮ ಕಡೆ ಎಷ್ಟು ಮಳೆ ಬರ್ತಿದೆ. ಡೈಲಿ ಬರ್ತಾ ಇದೆ ಈ ನಡುವೆ ಮಳೆ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಳೆ ನಿಂತ ಮೇಲೆ ನಾನು ಮತ್ತು ಮಹಿ ಹೊರಗಡೆ ಹೋಗ್ತಾ ಇದ್ದೀವಿ. ಲಿಶಾಂತ್ ಎಲ್ಲಿಗೆ ಅಂತ ನೀವು ಕೇಳ್ಬೋದು. ಲಿಶಾಂತ್ನ ನಾನು ಒಂದು 3 ದಿನದ ಮಟ್ಟಿಗೆ ನಮ್ಮ ಆಂಟಿ ಮನೆಗೆ ಕಳಿಸಿದ್ದೀನಿ. ಅಂದರೆ ನಮ್ಮ ಆಂಟಿ ತುಂಬ ದಿನ ಕೇಳ್ಕೊಳ್ತಾನೆ ಇದ್ದರು, ಲಿಶಾಂತ್ನ ಕಳಿಸು ಅಂತ. ಯಾಕೆ ಅಂತ ಹೇಳೋದಾದರೆ, ನಮ್ಮ ಚಿನ್ನು ಮತ್ತು ಲಶ್ವಿಕ್ನ ನಮ್ಮ ಆಂಟಿ ಅಂದರೆ ಒಬ್ಬೊಬ್ಬರನ್ನೇ ನೋಡ್ಕೊಳ್ಳೋದು, ಅವ್ರ ಜೊತೆ ಬೆರೆಯೋದು ಅದನ್ನೆಲ್ಲ ಮಾಡ್ತಾಯಿತ್ತು. ಸೊ ಇವರಿಬ್ಬರು ಮಕ್ಕಳು ನನ್ನ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ನಮ್ಮ ಮನೇಲಿ ಇರೋದು ಎಲ್ಲ ಮಾಡ್ತಾರೆ. ಲಿಶಾಂತು ನೀನಿದ್ರೆ ಮಾತ್ರನೇ ಇರ್ತಾನೆ, ನೀನು ಬಂದರೆ ಮಾತ್ರನೇ ನಮ್ಮ ಜೊತೆ ಬರ್ತಾನೆ. ಸೊ ಆ ರೀತಿ ಬೇಡ, ಎಲ್ಲರ ಜೊತೆನೂ ಅವನು ಹೊಂದ್ಕೊಂಡು ಹೋಗಬೇಕು. ಆ ರೀತಿ ಚಿಕ್ಕ ಪಾಪು ಇದ್ದಾಗಲೇ ಆ ರೀತಿ ಬೆಳೆಸ್ಬೇಕು ಅಂತ ಹೇಳಿ ನಮ್ಮ ಆಂಟಿ ಏನು ಮಾಡಿದ್ರು, ಒಂದು 3 ದಿನದ ಮಟ್ಟಿಗೆ ನಮ್ಮ ಮನೆಗೆ ಕಳಿಸು ಅಂತ ಹೇಳಿ ಕರ್ಸ್ಕೊಂಡಿದ್ರು. ನಮ್ಮ ಚಿನ್ನು, ಲಶ್ವಿಕ್, ಲಿಶಾಂತ್ 3 ಜನನು ನಮ್ಮ ಆಂಟಿ ಮನೆಗೆ ಹೋಗಿದ್ದಾರೆ. ಅಂದರೆ ನಮ್ಮ ಸ್ಪಂದು ಇದ್ದಾಳಲ್ವ, ಅವ್ರ ಮನೆಗೆ ಹೋಗಿದ್ದಾರೆ. ಸೊ ಹೆಂಗಿರ್ತಾನೋ ಏನೋ ಅನ್ನೋದು ಸಿಕ್ಕಾಪಟ್ಟೆ ಭಯ ಇತ್ತು ನನಗಂತೂ. ಅಂದರೆ ನನ್ನ ಬಿಟ್ಟು ಒಂದು ಸೆಕೆಂಡ್ ಅವನಿರಲ್ಲ. ಅಮ್ಮ 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 ಅಂತ ಹುಡುಕ್ತಾನೆ ಇರ್ತಾನೆ ನನ್ನನ್ನು. ಸೊ ಹೆಂಗಿರ್ತಾನೆ ಏನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ನನ್ನಲ್ಲಿತ್ತು. ಆ್ಯಂಡ್ ಮನೇಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಲಿಶಾಂತ್ ಇಲ್ಲದೆ ಹೋಗಿರೋದಕ್ಕೆ ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಸೊ ಮಳೆ ಎಲ್ಲ ನಿಂತಿತ್ತಲ್ವ, ಏನಾದರೂ ಹೊರಗಡೆ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಬಾ, ಮನೆಯಲ್ಲೇ ಇದ್ದರೆ ಅವ್ನ ನೆನಪು ತುಂಬ ಕಾಡ್ತಾ ಇರುತ್ತೆ ನಮಗೆ ಅಂತ ಹೇಳಿ ಮಹಿ ನನ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ರು. ಮಳೆ ಸ್ವಲ್ಪ ಕಡಿಮೆ ಆಗಿತ್ತಲ್ಲ ಅಂತ ಹೇಳಿ ನಾವು ಕೂಡ ಬಂದ್ವಿ. ಇಲ್ಲ ಐತೆ ಕಾಣಿಸ್ತು, ಮಳೆ ಗೊತ್ತಾಗುತ್ತೆ ಅಂತ ನಾನು ಇಟ್ಕೊಂಡಿದ್ದೀನಿ. ನೀವು ಟಾಪ್ ಇಟ್ಬಿಡ್ತೀರಾ? ಆ ಮಳೆ ಚಳಿಗೆ ಬಿಸಿ ಬಿಸಿಯಾಗಿರೋದು ಏನಾದರೂ ಸ್ನ್ಯಾಕ್ಸ್ ತಿಂತಾಯಿದ್ರೆ ಅದ್ರ ಫೀಲ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಾನು ಮಸಾಲೆ ತಗೊಂಡೆ, ಪಾನಿಪುರಿ ಮಸಾಲೆ ಏನು ಬರುತ್ತೆ ಅದು. ಸೊ ಅದಾದಮೇಲೆ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿ ನಾವು ನೆಕ್ಸ್ಟ್ ಬಂದಿದ್ದೆ ತಾಜ್ ಬಿರಿಯಾನಿ ರೆಸ್ಟೋರೆಂಟ್ಗೆ. ಸೊ ಇಲ್ಲಿ ನನಗೆ ಏನಾದರೂ ಸಮಥಿಂಗ್ ಸ್ಪೆಷಲ್ ಟ್ರೈ ಮಾಡೋಣ. ಬಂದಾಗೆಲ್ಲ ಬಿರಿಯಾನಿ, ರೋಟಿ, ತಂದೂರಿ ಇದೇ ಆಗ್ತಾ ಇರುತ್ತೆ. ಸಮಥಿಂಗ್ ಸ್ಪೆಷಲ್ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ರೈಸ್ನ ಕಟ್ ಮಾಡಿ ಬರೀ ಏನಂತಾರೆ ಚಿಕನ್ ಇದನ್ನೇ ತಿನ್ಕೊಳ್ಳೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದ್ದು. ಸೊ ಅದಾದಮೇಲೆ ಮಹಿ ಏನು ಸ್ಪೆಷಲ್ ಇರ್ಬೋದು ಅಂತ ಹೇಳಿ ಅವರು ಕೂಡ ಹುಡುಕ್ತಾ ಇದ್ದರು. ನಾನು ಕೂಡ ತಾಜಿಗೆ ಬಂದ ತಕ್ಷಣ ಏನು ತಿಂತೀನೋ ಇಲ್ವೋ, ಶವರ್ಮ ಮಾತ್ರ ಮಿಸ್ ಮಾಡದೆ ತಿಂತೀನಿ. ಅದೊಂದನ್ನು ನೀವು ಆರ್ಡರ್ ಮಾಡಿ, ಅದಾದಮೇಲೆ ಏನಾದರೂ ಸಮಥಿಂಗ್ ಸ್ಪೆಷಲ್ ಆಗಿರೋದನ್ನು ಆರ್ಡರ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಫಸ್ಟಿಗೆ ನನ್ನ ಫೇವ್ರೆಟ್ ಚಿಕನ್ ಶವರ್ಮ ಬಂತು. ಇದಂತೂ ನನಗೆ ತಾಜಲ್ಲಿ ಸಿಗೋಷ್ಟು ರುಚಿ ಆ್ಯಂಡ್ ಆ ಫ್ಲೇವರು, ಆ ಟೇಸ್ಟು ಎಲ್ಲೂ ನಂಗೆ ಸಿಗೋದಿಲ್ಲ. ಅಷ್ಟು ಚೆಂದ ಮಾಡ್ತಾರೆ ಅಂತ ಹೇಳ್ಬೋದು ಶವರ್ಮ. ಆ್ಯಂಡ್ ಇನ್ನೊಂದು ನಾನು ಆಲ್ಫಮ್, ನೀವು ನಾರ್ಮಲಾಗಿ ಆಲ್ಫಮ್ ತಿಂದಿರ್ತೀರ, ಬಟ್ ಆದರೆ ಇನ್ನೊಂದು ಕ್ರೀಮಿ ಆಲ್ಫಮ್, ಇದು ಆಲ್ಫಮ್ ಸ್ಪೆಷಲ್ ಅಂತೆ. ಸೊ ಏನು ಸಕ್ಕತ್ತಾಗಿತ್ತು ಅಂತ ಹೇಳಿದ್ರೆ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ನಾನಂತೂ ನಮ್ಮ ಅಕ್ಕನಿಗೆ ಅದು ಎಷ್ಟೆಲ್ಲ ಹೇಳಿದ್ನೋ ಅಲ್ಲಿಗೆ ಹೋಗಿ ಬಂದಮೇಲೆ, ನೀನು ಟ್ರೈ ಮಾಡು, ಇದು ಸಕ್ಕತ್ತಾಗಿದೆ, ಹಂಗೆ ಹೆಂಗೆ ಅಂತ ಫುಲ್ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ನಮ್ಮ ಅಕ್ಕನಿಗೆ. ಅಷ್ಟು ಚೆನ್ನಾಗಿತ್ತು. ಸೀರಿಯಸ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೊಟ್ಟೆ ತುಂಬ ತಿಂದಿದ್ದೀನಿ ಅಂತಲೇ ಹೇಳ್ಬೋದು. ತಿನ್ನೋದನ್ನು ಬಿಟ್ಟು ನೆಕ್ಸ್ಟು ನಾನು ಲಿಶಾಂತ್ಗೆ ಅವಾಗವಾಗ ಕಾಲ್ ಮಾಡ್ತಾಯಿದ್ದೆ. ಅಂದರೆ ಲಿಶಾಂತ್ ಜೊತೆ ಮಾತಾಡ್ತಾ ಇರಲಿಲ್ಲ ನನ್ನ ವಾಯ್ಸ್ ಕೇಳಿದ್ರೆ ಅಥವಾ ವೀಡಿಯೋ ಕಾಲಲ್ಲಿ ನನ್ನನ್ನು ಅಥವಾ ಮಹಿನ ನೋಡಿದ್ರೆ ಅವನು ಹಠ ಮಾಡ್ತಾನೆ ಅಂತ. ಸೊ ನೋಡಿ, ಇದನ್ನೇ ನಾನು ಹೇಳಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಾಯಲ್ಲಿಟ್ಟರೆ ಬೆಣ್ಣೆ ಕರಗೋದಂಗೆ ಕರಗೋಗ್ತಾ ಇತ್ತು ಚಿಕನ್ನು. ನನಗೆ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ. ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ನನ್ನ ಫೇವ್ರೆಟ್ ಏನೇನಿದೆ ಲಿಸ್ಟಲ್ಲಿ ಅದು ಕೂಡ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿತ್ತು. ನಾನು ಏನೇನು ಹಾಕಿದ್ದಾರೆ ಇದಕ್ಕೆ, ಮನೇಲಿ ಏನಾದರೂ ಟ್ರೈ ಮಾಡ್ಬೋದಾ ಅಂತ ಎಲ್ಲ ನೋಡ್ತಾ ಇದ್ದೆ. ಬಟ್ ಆದರೆ ನನಗೇನು ಅರ್ಥ ಆಗ್ತಿಲ್ಲಲ್ಲ. ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಕರೆಕ್ಟ್, ಮಯೋನೀಸೇ ಬೇಡ ಇದಕ್ಕೆ.
ರೂಪಾಯಿ ಜಾಸ್ತಿ ಅಷ್ಟೇ ತಗೋಲ್ಲ. ನಮ್ಗೆ 50 ಜಾಸ್ತಿ ಅನ್ಸಲ್ಲ. ಖಾಲಿ ತಿನ್ಬೇಕಿತ್ತು ಲೆಗ್ ಪೀಸು. ಸೊಪ್ಪಳು ಇಲ್ಲ. ಮಹಿ ಟ್ರೈ ಮಾಡೋಣ ಅಂತೇಳಿ ತರಿಸಿದ್ರಾ, ಇಷ್ಟ ಆಯಿತು. ಜ್ಯೂಸಿ ಆಗಿದೆ. ಅದೇ ಆಗಲೇ ಹೇಳಿದಾಗೆ ಲಿಶಾನ್ ಜೊತೆ ನಾನು ಮಾತಾಡ್ತಾ ಇರಲಿಲ್ಲ. ನನ್ನ ತಂಗಿ ಜೊತೆ ಕಾಲ್ ಮಾಡೋದು, ವಿಡಿಯೋ ಕಾಲಲ್ಲಿ ಏನು ಮಾಡ್ತಾಯಿದ್ದೇನೆ ಏನು ಅಂತ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡ್ಕೊಳ್ತಾ ಇದ್ದೆ ನಾನು. ಬಟ್ ಅವನು ಆಟ ಆಡ್ಕೊಂಡಿದ್ದ. ಏನು ಅವಾಗವಾಗ ನನ್ನನ್ನು ಅಮ್ಮ ಎಲ್ಲಿ ಅಂತ ಕೇಳ್ತಾ ಇದ್ದಂತೆ ಅಷ್ಟೇ. ಅದು ಬಿಟ್ಟರೆ ಅವನು ನಾರ್ಮಲಾಗಿ ನಮ್ಮ ಚಿನ್ನು ಇರೋದಕ್ಕೆ ಅವನು ಆಟ ಆಡ್ಕೊಂಡಿದ್ದ. ಚಿನ್ನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಬಿಟ್ಟರೆ ನಮ್ಮ ಚಿನ್ನು ಜೊತೆ ಅವನು ಆರಾಮಾಗಿರ್ತಾನೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಆಂಟಿ ನನ್ನ ತಂಗಿ ಇಬ್ಬರು ಅದನ್ನೇ ಹೇಳ್ತಾ ಇದ್ದಿದ್ದು, ಚಿನ್ನು ಇಲ್ಲ ಅಂದಿದ್ದಿದ್ರೆ ನಿನ್ನ ಮಗ ಒಂದು ದಿನ ಬೇಡ ಅರ್ಧ ಗಂಟೆನೂ ನಮ್ಮ ಮನೇಲಿ ಇರ್ತಾ ಇರಲಿಲ್ಲ, ಅಷ್ಟು ಹಠ ಮಾಡ್ತಾ ಇದ್ದ ಅಂತ ಹೇಳ್ತಾ ಇದ್ಲು. ಸೊ ಅಕ್ಕ ತಮ್ಮನ ಬಾಂಡಿಂಗ್ ಇದೇ ರೀತಿ ಚೆನ್ನಾಗಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರ್ತಿದ್ಯಾ ಮಳೆ? ನಿಂತಿದೆ. ಆಯಿತು, ಲೆಮನ್ ಸೋಡಾ ಕುಡಿಬೇಕು ಅನ್ನಿಸ್ತಿದೆ. ಸೊ ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಇದೇ ಪಕ್ಕದಲ್ಲಿದೆ. ಲಿಶಾಂತ್ ಇಲ್ದೋಗಿರೋದಕ್ಕೆ ನಾನು ಮಹಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಬ್ಬರು ಒಟ್ಟಿಗೆ. ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಲಿಶಾಂತ್ ಆಂಟಿ ಮನೇಲಿ ಏನೆಲ್ಲ ಮಾಡ್ತಿದ್ದ ಅಂತ ಅವಾಗವಾಗ ವೀಡಿಯೋಸ್ ಕಳಿಸ್ತಾ ಇದ್ರು. ಏನು ಮಾಡ್ತಿದ್ದೆ ಹಾಂ? ಅವನು ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದನ್ನು ನೋಡಿ ನನಗೂ ಒಂಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಮನೆ ಅಂತೂ ಸೀರಿಯಸ್ಲಿ ಮಕ್ಕಳಿಲ್ಲ ಅಂದರೆ ಮನೆ ಎಷ್ಟು ಖಾಲಿ ಅನಿಸುತ್ತೆ ಅಂದರೆ ನನಗೆ ಅದು ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಒಂಥರ ಮನೇಲಿ ಅಡುಗೆ ಮಾಡೋದಕ್ಕೂ ನಂಗೆ ಮೂಡಿರಲಿಲ್ಲ, ಹಾಗೆ ಆಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ನಾನು ಸೀರಿಯಸ್ಲಿ 3 ದಿನ ಮನೇಲಿ ಅಡುಗೆನೇ ಮಾಡಿಲ್ಲ, ಹೊರಗಡೆನೇ ತಿಂದಿದ್ದೀನಿ. ನಂಬ್ತೀರಾ ನೀವು? ಹಾಗೆ ನಾವಿಬ್ಬರು ಬೂಮ್ರಂಗ್ ತೊಗೊಂಡಿದ್ವಿ ಸ್ಟೋರಿಗೆ ಹಾಕೊಳ್ಳೋದಕ್ಕೆ ಅಂತ. ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಮಕ್ಕಳಿದ್ದಾಗೆ ಒಂಥರ ಲೈಫ್ ಇರುತ್ತೆ. ಮಕ್ಕಳು ಅಪ್ಪ ಅಮ್ಮನ ಮನೆಗೆ ಅಥವಾ ರಿಲೇಟಿವ್ಸ್ ಮನೆಗೆ ಕಳಿಸಿದಾಗ ನಮ್ಮಿಬ್ಬರಲ್ಲಿ ಏನೋ ಒಂಥರ ಚೇಂಜಸ್ ಇತ್ತು. ತುಂಬ ಹತ್ರ ಆಗ್ತಾಯಿದ್ವಿ, ತುಂಬ ಮಾತಾಡಿದ್ದೀವಿ. ನಾನು ಮಹಿ ಇಬ್ಬರೇ ಮನೇಲಿರೋದ್ರಿಂದ ತುಂಬ ಮಾತಾಡಿದ್ದೀವಿ, ತುಂಬ ಹರಟೆ ಹೊಡೆದಿದ್ದೀವಿ, ತುಂಬ ನಕ್ಕಿದ್ದೀವಿ. ಹಾಗೆ ಲಿಶಾಂತ್ನೂ ಕೂಡ ನೆನೆಸ್ಕೊಂಡಿದ್ದೀವಿ. ಇಷ್ಟೇ ಗಾಯ್ಸ್, ಮತ್ತೆ ಸಿಗುವ. ಲವ್ ಯು ಆಲ್, ಬಾಯ್.